ಕಲಾವಿದರಿಗೆ ಸಿನಿಮಾ ಕಲಾವಿದರನ್ನ ಮದುವೆ ಆಗ್ಲಿಕ್ಕೆ ಇವತ್ತು ದರ್ ಇಸ್ ಅ ಬಿಗ್ ಟಬು ಅಬೌಟ್ ಇಟ್. ತುಂಬಾ ಸುಲಭ ಇಲ್ಲ ರೀ ಕಲಾವಿದರನ್ನ ಮದುವೆ ಆಗೋದು. ಅಂದ್ರೆ ಸುಲಭ ಇಲ್ಲ, ಯಾಕಂದ್ರೆ ಇವರಿಗೆ ಸಾಕಷ್ಟು 1000 ಪ್ರಶ್ನೆ ಇರುತ್ತೆ. ಯಾಕಂದ್ರೆ ನಮ್ಗೆ ಅಷ್ಟೊಂದು ಜನ ಪರಿಚಯ ಇರ್ತಾರೆ, ಎಲ್ಲಾ ಕ್ಷೇತ್ರದವ್ರು ಪರಿಚಯ ಇರ್ತಾರೆ, ನಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಸಿಗ್ತಿರುತ್ತೆ, ಅಟೆನ್ಷನ್ ಸಿಗ್ತಾ ಇರುತ್ತೆ. ಅಂಡ್ ವಿವ್ ಸೀನ್ ಎವ್ರಿಥಿಂಗ್. ನಾವು ಆಗ್ಲೇ ಯಶಸ್ ನೋಡಿರ್ತೀವಿ, ನಮ್ಮ ಫೇಲ್ಯೂರ್ಸ್ ನೋಡಿರ್ತೀವಿ, ನಾವು ಮಾನಿಟರಿ ವೈಸು ಹಣನ ತುಂಬಾ ನೋಡಿರ್ತೀವಿ. ಇದೆಲ್ಲ ನೋಡಿದಾಗ ಸಹಜವಾಗಿ ಒಬ್ಬ ಗಂಡಿಗೆ ಕೆಲವು ಇನ್ಸೆಕ್ಯೂರಿಟಿಗಳು ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಅದ್ರ ಜೊತೆಯಲ್ಲಿ ನಮ್ಮ ಒಡನಾಟಗಳು, ನಾವೇನಾಗಿರ್ತೀವಿ ಕೆಲಸ ಮಾಡ್ತಾ 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 ನಮ್ಮ ಒಡನಾಟ ಮತ್ತು ಬಾಂಧವ್ಯ ನಾವು ಕೆಲಸ ಮಾಡೋರ ಜೊತೆಲಿ ಹೆಚ್ಚಾಗಿ ಬೆಳೆದಿರುತ್ತೆ. ಬೆರೆಯೋದು ನಾವು ಜಾಸ್ತಿನೇ ಸ್ವಲ್ಪ. ಸೊ ಇದೆಲ್ಲ ಆ್ಯಂಡ್ ವಿ ಆರ್ ಅದನ್ನು ಯಾರು ಮುಚ್ಚುಮರೆ ಮಾಡಿ ಏನು ಮಾಡಲ್ಲ. ಯಾವಾಗಲೂ ಯು ಸೀನ್ ಅಸ್. ಈಗ ನಾನು ಯಾರೇನಾದರೂ ವಿ ವರ್ಕ್ ಟುಗೆದರ್ ಅಂದರೆ ವಿಲ್ ಗಿವ್ ದೆಮ್ ಅ ಹಾಗ್. ಇಟ್ಸ್ ಅ ಕಾಮನ್ ಥಿಂಗ್. ಬಟ್ ಪುರುಷ ಆಗಿ ಬರೋನು ನನ್ನನ್ನು ಕಲಾವಿದೆ ಅಂತ ಮರಿತಾನೆ, ಯಾಕಂದ್ರೆ ನಾನು ಅವನ ಹೆಂಡತಿ ಆಗ್ಬಿಡ್ತೀನಿ ಫಸ್ಟ್. ದಟ್ ಬಿಕಮ್ಸ್ ಫಸ್ಟ್. ನಾನು ಆಮೇಲೆ ಸಿನಿಮಾ ಕಲಾವಿದೆ, ನಾನು ಜನರಲ್ ಹೆಸರು ಮಾಡಿದ್ದೀನಿ, ಅದೆಲ್ಲ ಮರ್ತು ಹೋಗ್ಬಿಡತ್ತೆ. ಸೊ ದ ಎಕ್ಸ್ಪೆಕ್ಟೇಷನ್ ಆಸ್ ಅ ವೈಫ್ ವಿಲ್ ಬಿ ಡಿಫ್ರೆಂಟ್ ದ್ಯಾನ್ ವಾಟ್ ಹಿ ವುಡ್ ಬಿ ಸೀಯಿಂಗ್ ಮೀ ಆಸ್ ಅನ್ ಆರ್ಟಿಸ್ಟ್. ಕಲಾವಿದೆಯಾಗಿ ನನ್ನ ತೆರೆ ಮೇಲೆ ನೋಡ್ಲಿಕ್ಕೂ ತೆರೆಯಿಂದ ಹೊರಗೆ ನೋಡ್ಲಿಕ್ಕೂ ಮದುವೆಗಿಂತ ಮುಂಚೆ ಬೇರೆನೇ ಇರುತ್ತೆ. ನಾನು ಯಾವಾಗ ಹೆಂಡತಿ ಅಂತ ಆಗ್ತೀನಿ, ಖಂಡಿತವಾಗ್ಲೂ ಅವರ ನಿರೀಕ್ಷೆಗಳು ತುಂಬ ಬೇರೆ ಇರುತ್ತೆ, ಅವರ ಅಪೇಕ್ಷೆಗಳು ಬೇರೆ ಇರುತ್ತೆ. ಅದಕ್ಕೆಲ್ಲ ನಾನು ಸರಿಸಮನಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಈಸಿ ಫಾರ್ ಅನ್ ಆರ್ಟಿಸ್ಟ್ ಆಲ್ಸೋ. ಯಾಕಂದ್ರೆ ನಾವಾಗಲೇ ಇಲ್ಲಿ ಇದ್ಬಿಟ್ಟಿರ್ತೀವಲ್ಲ, ಇದು ನಮ್ಮ ಮನೆ ಆಗೋಗಿರುತ್ತೆ. ಇಲ್ಲಿ ಎಲ್ಲ ನೋಡಿದೀವಿ ನಾವು. ಇವಾಗ ಎಲ್ಲರೂ ಯಾರೇ ಆಗಲಿ, ಹರಿಪ್ರಿಯಾ ಆಗಲಿ, ಸಿ ಫಾರ್ ಹರಿಪ್ರಿಯಾ ಶಿ ಸೋ ಯಂಗ್ ಆ್ಯಂಡ್ ಶಿ ಈಸ್ ಆಲ್ರೆಡಿ ಗಾನ್ ಔಟ್ ಆಫ್ ಅ ಮೇನ್ ಸ್ಟ್ರೀಮ್ ಅಂತ ಹೇಳಿದ್ರೆ ಎಷ್ಟು ವರ್ಷದಿಂದ ಕಷ್ಟಪಟ್ಟು ನಾವು ಸುಮ್ಮನೆ ಮದುವೆ ಆದ ಕೂಡಲೇ ವಿ ಆರ್ ಔಟ್ ಆಫ್ ದಿ ಮೇನ್ ಸ್ಟ್ರೀಮ್ ಅಂತ ಆಗ್ಬಿಡುತ್ತೆ. ಆ್ಯಂಡ್ ದಟ್ಸ್ ಹೌ ಶೋ ಬಿಸ್ನೆಸ್ಸಸ್. ಆದರೂ ಆ ಶೋ ಬಿಸ್ನೆಸ್ಸಲ್ಲಿ ಇರ್ಬೇಕಾದ್ರೆ ದರ್ ಇಸ್ ಅ ವೇ ದಟ್ ವಿ ಕಂಡಕ್ಟ್ ಅವರ್ ಸೆಲ್ಫ್, ದರ್ ಇಸ್ ಅ ವೇ ದಟ್ ವಿ ಆರ್. ಅಲ್ಲಿ ನನ್ನ ಪರ್ಸನಾಲಿಟಿ ಮಾರ್ಪಾಡಾಗಿರುತ್ತೆ. ಆ ಪರ್ಸನಾಲಿಟಿಯನ್ನು ಮತ್ತೆ ನಾನು ಇಲ್ಲಿ ಬಂದಾಗ ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಈಸಿ ಫಾರ್ ಎನಿ ಒನ್. ಅದು ಗಂಡನಾಗಿ ಬರೋವಂಥವ್ರಿಗೂ ಸ್ವಲ್ಪ ಒಪ್ಲಿಕ್ಕೆ ಕಷ್ಟ ಆಗಬಹುದು, ಇಲ್ಲ ಅಂತ ಅಲ್ಲ. ಮತ್ತೆ ಒಬ್ಬ ಕಲಾವಿದ ಸಿನಿಮಾ ನಟಿಯಾಗಿ, ಎಸ್ಪೆಷಲಿ ಸಿನಿಮಾ ನಟಿಯಾಗಿ, ಆಮೇಲೆ ದೇರ್ ಆಲ್ಸೋ ಜಜ್ಮೆಂಟಲ್ಲಿ. ಇವಾಗ ನೋಡಿ, ನಾನು ಕೆಲವು ಡ್ರೆಸ್ಸಸ್ ಹೆಂಗೆಂಗೋ ಹಾಕೊಂಡಿರ್ತೀನಿ, ಕೆಲವು ಪಾತ್ರಕ್ಕಂತ ಅನ್ಕೊಳ್ಳಿ ಅಂದರೆ ಸ್ವಲ್ಪ ಡೀಪ್ ನೆಕ್ ಹಾಕೊಂಡಿರ್ತೀನಿ, ಎಕ್ಸ್ಪೋಸಿಂಗ್ ಹಾಕೊಂಡಿರ್ತೀನಿ. ಆಮೇಲೆ ಕೆಲವು ಪಾತ್ರಗಳೇ ಬೇರೆ ಥರ ನಾವು ಮಾಡಿರ್ತೀವಿ, ಈ ಥರದ ಪಾತ್ರ ಮಾಡಿರ್ತೀವಿ. ಆ ಪಾತ್ರದೆಲ್ಲ ಕೆಲವರು ಜಜ್ಮೆಂಟಲ್ಲಿ ಆಗ್ತಾರೆ. ಇದೆಲ್ಲ ಇಟ್ ಎಫೆಕ್ಟ್ಸ್ ಎವ್ರಿಥಿಂಗ್.